ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಕೆಲವೊಂದು ವಿಡಿಯೋ ಮಾಡೋಣ ಅಂತ ಹೊರಟಿದ್ದೀನಿ. ಮಾಡ ಇನ್ನೊಂದ್ಸಲ ಮಾಡೋ ವಿಡಿಯೋ ಮಾಡ್ಕೋತೀನಿ ಮಾಡೋ. ಈ ಹುಡುಗರುಗಳ ಕ್ರೇಜ್ ನೋಡಲಿ, ಫುಲ್ ವೀಲಿಂಗ್ ಮಾಡ್ತಾನೆ ಶಿಷ್ಯ. ಇಲ್ಲೊಂದು ಟೀಮು ಎಲ್ಲೋ ಟ್ರಿಪ್ ಹೊರಟಿದ್ದಾರೆ. ಅವ್ರಿಗೊಂದು ಆಲ್ ದ ಬೆಸ್ಟ್ ಹೇಳಿ ಕಳಿಸ್ಕೊಟ್ಟು ಬರೋಣ ಬನ್ನಿ. ಹಾಯ್ ಬ್ರೋ, ಎಲ್ಲಿಗೆ ಪಯಣ ಅಂದೆ. ಜಸ್ಟ್ ಹಂಗೆ ನೋಡಿದ್ನಲ್ಲ, ನಿಮ್ಗೊಂದು ಹ್ಯಾಪಿ ಜರ್ನಿ ಹೇಳೋಣ ಅಂತ ಬಂದೆ. ಅವರು ಮಾತಾಡ್ಸಿದೆ ತಪ್ಪೊಂದು ಥರ ಮಾತಾಡಿದ್ರು. ಇರ್ಲಿ ಎಲ್ರಿಗೂ ಒಂದು ಟೈಮ್ ಬರುತ್ತೆ ಬ್ರೋ. ಮೇ ಬಿ ಅವರು ಅಂದ್ಕೊಂಡ್ರ ಜೊತೆ ಯಾರೋ ಇವನು ವಿಡಿಯೋ ಮಾಡೋಕ್ಕೆ ನಮ್ಮ ಹತ್ರ ಬಂದು ಮಾತಾಡ್ತೇನೆ ಅಂತ. ರೇಂಜೇ ತೋರಿಸ್ತಾ ಇಲ್ಲ ಈಗ. ಅಣ್ಣ ಮುಂದೆಲ್ಲಾರು ಪೆಟ್ರೋಲ್ ಸಿಗುತ್ತಾ? ನಾನು ಮರ್ತ್ಬಿಟ್ಟೆ, ನೋಡ್ಲಿಲ್ಲ. ಅಲ್ಲಿವರೆಗೆ ಹೋದ್ರು ಸಾಕಲ್ಲ ಗುರು, ರೇಂಜೇ ತೋರಿಸ್ತಾ ಇಲ್ಲ ಈಗ. ಹೆಂಗೆ ಲೀಟ್ರು? 120. ಏನು ಹಿಂಗೆ ಮಾಡ್ಬಿಟ್ರೆ ನೀವು? ಅಂದರೆ ದಾರಿದೀಪ ಬೇರೆ ತೋರಿಸಿದ್ದೀರಾ, ಪೂರ್ತಿ ಖಾಲಿ ಆಗ್ಬಿಟ್ಟಿತ್ತು. ಅದೇ ನಮ್ಮ ತಿಪ್ಟೂರು ನೋಡಿ ತಗೊಳ್ಳಿ. ಸದ್ಯಕ್ಕೆ ಹೆಂಗೋ ಪೆಟ್ರೋಲ್ ಸಿಗ್ತಾರ, ಅದೇ ಖುಷಿ. ಅಯ್ಯೋ ಹೌದ್ರ. ಸರ್ಕಾರಿ ಶಾಲೆಗಳಲ್ಲಿ ಮುಂಚೆ ಇದ್ದ ಮಕ್ಳುಗಳ ಸಂಖ್ಯೆ ಈಗ ಇಲ್ವೇ ಇಲ್ಲ. ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ. ಅಲ್ಲಿ ಸಿಗೋಂಥ ಪಾಠಗಳಿರ್ಬೋದು, ಅಲ್ಲಿ ಕಲಿಯೋಂಥ ನೇಚರ್ ಇರ್ಬೋದು, ಅಂದರೆ ಎಲ್ಲೂ ಸಿಗಲ್ಲ ಅದು. ನಮ್ಮ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನು ಬರೀ ಅವ್ರಿಗೆ ಓದೋದಷ್ಟೇ ಕಲಿಸ್ತಾರೆ. ಪ್ರೈವೇಟ್ ಸ್ಕೂಲಲ್ಲಿ ಓದೋರೆಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗಿದಾರನಪ್ಪ? ಇಲ್ಲ. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಡಾಕ್ಟರ್ ಇಂಜಿನಿಯರ್ ಆಗಿದ್ದಾರೆ. ಎಲ್ಲರೂ ಆಗಿಲ್ಲ ಅಂದ್ರೂ ಆಗಿದ್ದಾರೆ. ಎಷ್ಟೋ ಸ್ಕೂಲ್ಗಳನ್ನ ಮುಚ್ಚಬಿಟ್ಟಿದ್ದಾರೆ. ನಾವು ಓದೋ ಟೈಮಲ್ಲಿ ನಮ್ಮ ಬ್ಯಾಚಲ್ಲಿ ಹೆಚ್ಚು ಕಮ್ಮಿ ಒಂದು 30-35 ಜನ ಹುಡುಗರಿದ್ವಿ. ಬಟ್ ಇವಾಗ ಟೋಟಲ್ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ತನಕನೂ ಇರೋದು ಮಕ್ಳುಗಳ ಸಂಖ್ಯೆ 35 ಜನ ಇದ್ದಾರೆ. ಎಲ್ಲಿಗೋ ಇದೆಲ್ಲ, ಯಾರು ಸೇರ್ಸಲ್ಲ, ಯಾರಿಗೂ ಬೇಕಾಗೂ ಇಲ್ಲ ಗೌರ್ಮೆಂಟ್ ಸ್ಕೂಲ್ಗಳು. ಗೌರ್ಮೆಂಟ್ ಸ್ಯಾಲ್ರಿ ಮಾತ್ರ ಎಲ್ರಿಗೂ ಬೇಕು. ಗೌರ್ಮೆಂಟ್ ಸ್ಯಾಲ್ರಿ ಎಲ್ಲ ಕೇಳ್ತಾರೆ. ನನ್ನ ಸ್ನೇಹಿತ ಒಬ್ರು ಕೆಲಸ ಮಾಡ್ತಿದ್ದಾರೆ, ಅವರು ಇಲ್ಲಿ ಮಾಸ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬಂದೆ. ಕಲ್ಲು ಮಲ್ಲೇನಹಳ್ಳಿ ಹತ್ರ ಇದ್ದೀನಿ. ಬೀಚೂರ ಕೆಂಬಾಳ ಹತ್ರ ನಿಯರ್ ಬರುತ್ತೆ. ಸ್ಕೂಲ್ ಹತ್ರ ಹೋಗ್ಬೇಕೀಗ. ಸ್ಕೂಲ್ ಫ್ಲಾಗ್ ಹಾಸ್ಟಿಂಗ್ ಯಾವ ಕಡೆ ಮುಗೀತಾ? ಕರೆಕ್ಟ್ ಟೈಮಿಗೆ ಬಂದಿರಂಗಿದ್ದೀನಿ. ಆಫ್ ರೋಡ್ ಬಂದ್ಬಿಟ್ಟೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಗಿ ವರ್ಕ್ ಮಾಡ್ತಿದ್ದಾರೆ. ಹಾಯ್ ಮಾಡಿ ಎಲ್ಲರೂ. ಹಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನ ಶುಭಾಶಯಗಳು. ಹೇಳ್ರಿ ಜೋರಾಗೆ. ಫ್ಲಾಗ್ ಹಾಸ್ಟಿಂಗ್ ಆಗಿಲ್ಲ? ಶಾಂತಿ ನೀನು
ಶಾಲೆ ಪರವಾಗಿ ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. नेशनल सैल्यूट। एक साथ राष्ट्रगीत शुरू कर। जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल उच्चल जलधि तरंगा तव शुभ नामे जागे तव शुभ आशीष मागे गाये तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे तीन। ಹುಡುಗ ನೀವೀಗ ಇಲ್ಲೇ ಬನ್ನಿ, ಈ ಕಡೆ ಕೂತ್ಕೊಳ್ಳಿ. ಇಲ್ಲೇ ಬನ್ನಿ, ಈ ಕಡೆ ಕೂತ್ಕೊಳ್ಳಿ. ಸ್ವೀಟ್ ಹಂಚ್ಕೊಂಡಿದೆ. 4-5 ಜನ ಕೂತ್ಕೊಳ್ತೀರಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಬಂತು. ಎಲ್ಲ ಚೆನ್ನಾಗೆ ಇಂಪ್ರೂವ್ಮೆಂಟ್ ಆಗಿದೆ, ಮಾಡ್ತೀವಿ. ಎಲ್ಲ ಕಡೆನೂ ಕಮ್ಮಿ ಆಗಿದ್ದಾರೆ. ನಮ್ಮ ದೊಡ್ಡ ಸ್ಕೂಲು ಅದರಲ್ಲೇ ಬರೀ 35 ಜನ ಮಕ್ಕಳಿದ್ದಾರೆ. ಏನು ಮಾಡ್ತೀರಾ? ಈಗ ಅವ್ರಿರ್ಬೋದು, ನಾನಿರ್ಬೋದು, ಎಲ್ಲ ಓದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲೇ. ಅಂದ್ರೆ ನಾವೇನು ಮಾಡೇ ಇಲ್ವಾ? ಹಾಗೆ ಈಗ ಯಾರಿಗೂ ಸೇರಿಸೋ ಒಂದು ಉದ್ದೇಶ ಇರಲ್ಲ ಬಿಡಿ. ಬುಕ್ಗಳು ಇವ್ರ ಕೈಲೇ ಕೊಡಿಸ್ಬಿಡ, ಇವ್ರ ಕೈಲೇ ಕೊಡಿಸ್ಬಿಡ. ನೀವು ಕೊಡಿ. ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಶಾಲೆಯ STMC ಅಧ್ಯಕ್ಷರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವಂಥ ಶ್ರೀಯುತ ಮಾಲಿಂಗೇಗೌಡರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನಮ್ಮ ಸ್ನೇಹಿತರಾದಂತಹ ಶ್ರೀಯುತ ಗೋಪಿನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಂಗನವಾಡಿ ಶಿಕ್ಷಕಿಯಾದಂತಹ ಶ್ರೀಮತಿ ಭವಾನಿ ಮೇಡಮ್ ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಪೋಷಕರಾದಂತಹ ಶ್ರೀಯುತ ರಂಗೇಗೌಡರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಅಡಿಗೆಯರಾದಂತಹ ಶ್ರೀಮತಿ ಕವಿತಮ್ಮ ಅವರು ಕೂಡ ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಂಗನವಾಡಿ ಸಹಾಯಕಿಯಾದಂತಹ ಶ್ರೀಮತಿ ಉಷಾ ಅವರು ಕೂಡ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹಿರಿಯರಾದಂತಹ ಶ್ರೀಮತಿ ತಾಯವರು ಕೂಡ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದಂಥ ಕುಮಾರಿ ಹರ್ಷಿತಾ ಹಾಗೂ ಕುಮಾರಿ ಅರ್ಚನಾ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶಾಲೆಯ ಮಕ್ಕಳು ನಿಮ್ಮೆಲ್ಲರಿಗೂ ಹಾಗೂ ಅಂಗನವಾಡಿ ಮಕ್ಕಳು ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ನನ್ನ ಒಂದು ಸ್ವಾಗತವನ್ನು ಮುಗಿಸ್ತಾ ಇದ್ದೀನಿ. ಒಂದು ಮಾತಿದೆ ಮಕ್ಕಳ, ಏನಪ್ಪಾ ಅಂತಂದ್ರೆ ನಾವೆಲ್ಲ ಬಯಸೋದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗ್ಲಿ ಅಂತ ಬಯಸೋದ್ಕಿಂತ ನಮ್ಮೆಲ್ಲ ಸ್ನೇಹಿತರು ದೊಡ್ಡ ವ್ಯಕ್ತಿಗಳಾಗ್ಲಿ ಅಂತ ನಾವು ಬಯಸ್ತಾ ಇರ್ಬೇಕಂತೆ. ಇವರು ಯಾವಾಗಿಂದಲೂ ಏನಪ್ಪ ಗುಣ ಅಂತಂದ್ರೆ ಇನ್ನೊಬ್ಬರಿಗೆ ಸಹ ಕೆಡಕನ್ನ ಯಾವತ್ತೂ ಕೂಡ ನಾನು ತಿಳಿದಾಗಿ ಯಾವತ್ತೂ ಕೂಡ ಕೆಡಕನ್ನ ಬಯಸ್ತವ್ರು ಅಂತಾರಲ್ಲ, ಎಲ್ಲರಿಗೂ ಕೂಡ ಒಳ್ಳೇದನಾಗ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ದುಡ್ಡಿದ್ರೆ ಎಂಜಾಯ್ ಮಾಡ್ಬೋದು, ಆದ್ರೆ ಇವ್ರಿಗೊಂದು ಮನೋಭಾವನೆ ಬಂದಿದೆ. ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಆದಷ್ಟು ನಾವು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಏನಾದ್ರೂ ಒಂದು
ನಮ್ಮ ಕೈಲಾದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಶಾಲೆಗೆ ನೋಟ್ಬುಕ್ಗಳನ್ನು ಕೊಡೋಣ ಅನ್ಕೊಂಡಿದ್ದೆ, ಅದಕ್ಕೆ ಫೋನ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ರಾತ್ರಿಲೇ ಮೆಸೇಜ್ ಹಾಕಿದ್ದಾರೆ. ನಾನು ಅನಿವಾರ್ಯ ಕಾರಣಗಳು ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬೆಳಗ್ಗೆ ಫೋನ್ ಮಾಡಿದೆ ಪಾಪ 7 ಗಂಟೆಲಿ. ನೋಡಿ ಗೋಪಿ ಆಗದಾದ್ರೆ ಸಾಧ್ಯವಾದ್ರೆ ಬನ್ನಿ, ಇಲ್ಲ ಅಂತ ಬೇಕಾದ್ರೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಇಲ್ಲವಿ ನಾನು ಪ್ಲಾನ್ ಹಾಕೊಂಡಿದ್ದೀನಿ ಬರ್ತೀನಿ ಅಂತ ಅಂದು ಪಾಪ ಇನ್ ಟೈಮ್ 8 ಆಲ್ರೆಡಿ ಬಂದಿದ್ದಾರೆ. ಅವರು ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ನೋಟ್ ಪುಸ್ತಕಗಳನ್ನ ಎಲ್ಲ ಕೊಡೋಕೆ ಬಂದಿದ್ದಾರೆ. ನೋಟ್ ಪುಸ್ತಕ, ಪೆನ್ನು, ಲೇಖನಿ ಸಾಮಗ್ರಿಗಳನ್ನ ಕೊಡೋಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, STMC ಅವರ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ, ಚುನಾಯಿತ ಪ್ರತಿನಿಧಿಗಳ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳ ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ. ಅವರ ಮುಂದಿನ ಜೀವನ ಹಾಗೂ ಅವರ ಕುಟುಂಬದವರಿಗೆ ಆರೋಗ್ಯವನ್ನ ಕೊಟ್ಟು ಆ ಭಗವಂತ ಕಾಪಾಡ್ಲಿ ಅಂತ ಕೇಳ್ಕೊಂತ ಅವರು ಈ ಒಂದು ಕಾರ್ಯಕ್ರಮವನ್ನ ಹಾಗೂ ನಮ್ಮ ಶಾಲೆಯನ್ನ ಕುರಿತು 2 ಮಾತಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನನಗೆ ಭಾಷಣ ಮಾಡಕ್ ಬರಲ್ಲ, ಫಸ್ಟ್ ಟೈಮ್ ನಾನು ಈ ತರ ನಿಂತ್ಕೊಂಡು ಮಾಡ್ತಾ ಇರೋದು. ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿ. ಯಾರಿಗಾರೇನಾದ್ರೂ ಕಷ್ಟ ಅಂದ್ರೆ ಓದಕ್ ಆಗ್ತಿಲ್ಲ ಅಥವಾ ಏನಾದ್ರು ತುಂಬಾ ಪ್ರಾಬ್ಲಮ್ ಇದೆ, ಆ ಥರ ಪರಿಸ್ಥಿತಿಲಿ ಇದ್ದವರು ಇದ್ರೆ ಹೇಳಿ, ನಮ್ಮ ಮಾಸ್ಟರ್ ಕಡೆಯಿಂದ ನಮ್ಮ ಕಡೆಯಿಂದ ಆದ್ರೆ ಸಹಾಯ ಮಾಡೋಣ. ಓದಿ ಅಷ್ಟು ಓದಿ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಲ್ಲ ಅವರಿಗೆ ಮೇಡಮ್ ಇದು ಕೊಡ್ತೀನಿ, ಅದು ಕೊಡೋದಾ? ಇದು ಕೊಡಿ. ಇವೆಲ್ಲ ಮಾಮೂಲಿ ಕೊಡಿ, ಅವ್ರಿಗೆ ಕಾಪರೇಟಿವ್ ಯೂಸ್ ಆಗುತ್ತಲ್ಲ ಸಣ್ಣವರೆಲ್ಲ. ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಹೇಳ್ಬೇಕು. ರೇಟ್ ಕಡಿಪ ನನಗೆ ಬೇರೆ ಬೇರೆ ಕೊಡೋಣ ಅಂದರೆ ಅಲ್ಲ ಅಲ್ಲಿಗೆ ಆಗ್ತದೆ. ಓಕೆ, ಅವರು ಅರ್ಜೆಂಟ್ ತೆರಳ್ತಾರಂತೆ ಮಕ್ಕಳ. ಸೊ ಅವರೊಂದು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ ನನಗಂತೂ ಹೆಮ್ಮೆ ಆಗ್ತಾ ಇದೆ ಮಕ್ಕಳ. ನೋಡಿ, ಇಲ್ಲಿ ನಾವು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಮ್ಮ ಕೈಲಾದಂತ ಕೆಲವು ಸಹಾಯವನ್ನ ಈಗಲೆಲ್ಲ ತೆಗಿಬಾರ್ದು ಮಕ್ಕಳ. ನಮ್ಮ ಕೈಲಾದಂತ ಒಂದು ಅಳಿಲು ಸೇವೆಯನ್ನ ನಾನೊಂದು ಹೇಳ್ತಾ ಇದ್ದೆ. ಒಂದ್ಸತಿ ಅಳಿಲು ರಾಮ ಒಂದ್ಸತಿ ಸೇತುವೆ ಕಟ್ತಾ ಇದ್ನಂತೆ. ಯಾವ್ದಕ್ಕೆ? ಇದನ್ನ ಸೀತೆನ ತಗೊಂಬರೋದಕ್ಕೆ ಅಂತ ಒಂದು ಸೇತುವೆ ಕಟ್ತಾ ಇರ್ತಾನಂತೆ. ಆವಾಗ ಸೇತುವೆ ಕಟ್ಬೇಕಾದ್ರೆ ಒಂದು ಅಳಿಲು ಏನ್ ಮಾಡ್ತಿತ್ತಪ್ಪ ಅಂತಂದ್ರೆ, ಒಂದು ನದಿಯ ಸಮುದ್ರದ ದಡೆಗೆ ಹೋಗೋದು, ವಾಪಸ್ ಆ ಸೇತುವೆ ಹತ್ರ ಬಂದು ಮರಳ ನಿಂಗೆ ಇದು ಮಾಡೋದು, ಒದರೋದು, ಆತರ ಮಾಡ್ತಿದ್ದ. ಅಳಿಲು ಹೋಗೋದು, ಮರಳ ಮತ್ತೆ ಹೋಗೋದು, ಇಲ್ಲಿ ಬಂದು ಒದರೋದು. ಇದನ್ನ ರಾಮ ನೋಡ್ತಾನಂತೆ. ಇದೇನಪ್ಪ ಈ ಅಳಿಲು ಏನ್ ಮಾಡ್ತಾ ಇದೆ, ಬಂದ್ ಮರಳಾಗ್ತಿದಿಲ್ಲ, ಎಷ್ಟಾಗುತ್ತಪ್ಪ ಇದ್ರ ಕೈಲಿ ಅಂತ ಹೇಳ್ಬಿಟ್ಟು ರಾಮ ಅಳಿಲನ್ನ ಎತ್ಕೊಂಡು ಹೇಳ್ತಾನೆ, ನೋಡಪ್ಪ ದೊಡ್ಡವರೆಲ್ಲ ಇದ್ದಾರೆ, ಅವ್ರ ತೀರ ಕೆಲಸವನ್ನ ಮಾಡ್ತಾರೆ, ನೀನ್ ತೀರ ಇದ್ ಮಾಡು ಅಂತ ಅಂದಾಗ ಆಗ ಅದು ಅಳಿಲು ಹೇಳುತ್ತಂತೆ, ರಮ, ನನ್ನ ಕೈಲಾಗುವಂತ ಸೇವೆ ನಂದು ಇಷ್ಟು, ನಾನು ಕೂಡ ನಿನಗೆ ಒಂದು ಸೇವೆಗೆ ಅಭಾರಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಕೆಲಸವನ್ನ ನಾನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಳಿಲು ಕೂಡ ಅವಾಗ ಹೇಳುತ್ತಂತೆ. ಆಗ ಅಳಿಲನ್ನ ರಾಮ ಎತ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಈ ತರ ಒಂದ್ಸತಿ ಮುದ್ದಿಸೋ ತರ ಈಗ ಅಂತಾನೆ. ಈಗ ಕೂಡ ನಾವು ಅಳಿಲಲ್ಲಿ ಒಂದ್ 3 ಗೆರೆ ಬಂದಿರೋದನ್ನ ನೋಡ್ಬೋದು. ಅದನ್ನ ನಾವು ರಾಮನಾಮ ಅಂತ ಹೇಳಿ ಕರಿತೀವಿ. ಅದಕ್ಕೆ ಒಂದು ಗಾದೆ ಕೂಡ ಇದೆ, ಅಳಿಲ ಸೇವೆ ಮಳಲ ಭಕ್ತಿ ಅಂತ ಹೇಳ್ಬಿಟ್ಟು. ತಮ್ಮ ಕೈಲಾದಂತ ಸಹಾಯವನ್ನ ಇವ್ರು ಕೂಡ ಮಾಡ್ತಾರೆ. ಇವರೆಲ್ಲ ನಮಗೆ ಮಾದರಿ ಒಂದ್ ಲೆಕ್ಕದಲ್ಲಿ. ಯಾಕೆಂದ್ರಪ್ಪ ಇವ್ರನ್ನ ನೋಡಿ ನೀವು ಕಲ್ತ್ಕೊಳ್ಳೋದಿದೆ, ನಾವು ಕೂಡ ಕಲ್ತ್ಕೊಳ್ಳೋದಿದೆ. ಅವನ್ನೆಲ್ಲವನ್ನು ಕೂಡ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ತುಂಬುರದ ಧನ್ಯವಾದಗಳು. ಆಗಾಗ ಶಾಲೆ ಕಡೆ ಅವ್ರು ಬರ್ತಾ ಇರ್ಲಿ, ನನ್ನ ಆತ್ಮೀಯ ಸ್ನೇಹಿತ ಆವಾಗ ಬರ್ತಾ ಇರ್ಲಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ನಮ್ಮೂರಿನ PhD ಪದವೀಧರರಾದಂತ ಶ್ರೀಯುತ ಹೊಯ್ಸಳಾದಿತ್ಯ ಸರ್ ಕೂಡ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ಶಾಲೆ ಆಕ್ಚುಲಿ ಇವರು ನಮ್ಮ 31 ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ, ಬರ್ತಾರೆ ಸರ್ ಅಂತ. ಅವರ ಒಂದು ಅನಿವಾರ್ಯ ಕಾರಣಗಳಿಂದ ಬರಕ್ಕಾಗ್ಲಿಲ್ಲ. ಅವರು ಬಂದಿದ್ದಾರೆ. ಅವರಿಗೆ ಗ್ರಾಮಸ್ಥರ ವತಿಯಿಂದ ಒಂದು ಚಿಕ್ಕ ಸನ್ಮಾನ ಗೌರವಪೂರ್ವಕವಾಗಿ. ಮೊದಲೇ ನಮ್ಗೆ ಆಫ್ ರೋಡ್ ಅಂದ್ರೆ ಭಯ. ಇದು ನನ್ನ ಶಾಲೆ, ನನ್ನ ಹೆಮ್ಮೆಯ ಶಾಲೆ, ನನ್ನನ್ನು ಒಂದು ಸ್ಥಾನಕ್ಕೆ ಕರ್ಕೊಂಡೋಗಿರೋವಂಥ ಶಾಲೆ. ಇಲ್ಲಿ ನನ್ನ ತುಂಬ ಮೆಮೊರಿಗಳಿದೆ, ಒಳ್ಳೊಳ್ಳೆ ಸ್ನೇಹಿತರನ್ನ ಕೊಟ್ಟಿದೆ. ತುಂಬ ಅಂದರೆ ತುಂಬಾ ಅಟ್ಯಾಚ್ಡ್ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ತುಂಬ ನೆನಪುಗಳಾಗುತ್ತೆ. ಎಲ್ಲದನ್ನು ಕೊಟ್ಟರು ನನ್ನ ಶಾಲೆಗೆ ನಾನು ಕೋಟಿ ನಮನಗಳನ್ನ ಹೇಳ್ತೀನಿ. ಇಲ್ಲಿಂದ ನಾವು ಹೋಗಿ ಮಕ್ಕಳುಗಳನ್ನ ಮಾತಾಡಿಸ್ಕೊಂಬರೋಣ ಬನ್ನಿ.
ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪಾಠಗಳ ಜೊತೆಗೆ ನಾವು ತುಂಬ ಚೆನ್ನಾಗಿ ಆಟಗಳಾಡ್ತಾಯಿದ್ವಿ. ಖೋ ಖೋದಲ್ಲಿ ಇರ್ಬೋದು, ಪ್ರತಿಯೊಂದು ಆಟಗಳು ತುಂಬ ಮನಸ್ಸಿಗೆ ಇನ್ನೂ ತುಂಬ ಮೆಮೊರೀಸ್ ಇದೆ ಅದರಲ್ಲಿ. ಮಕ್ಕಳು ಅಷ್ಟೇ, ಈ ಮೊಬೈಲ್ ಗೇಮ್ಸ್ನ ಬಿಟ್ಟು ಮೇಯ್ನು ಕ್ರೀಡೆಯಲ್ಲಿ ಸ್ವಲ್ಪ ಆದಷ್ಟು ಆದ್ಯತೆ ಕೊಡಿ. ಲೈಫು ಕೂಡ ಚೇಂಜ್ ಆಗುತ್ತೆ, ನೀವು ಲೈಫಲ್ಲಿ ಮುಂದೆನೂ ಬರ್ಬೋದು. ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೊಳ್ಳೆ ಜಾಬ್ಗಳು ಆಗುತ್ತೆ. ಆದಷ್ಟು ಚೆನ್ನಾಗಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮೇನ್ ಉದ್ದೇಶ ಬಂದ್ಬಿಟ್ಟು ನಮ್ಮ ಓದಿ ಸ್ಕೂಲ್ ಇದು ಒಂದು ಸಮಾಜ ಸೇವೆ. ಅವ್ರಿಗೆ ಇಂಟೆನ್ಷನ್ ಏನೇನಿದೆ ಹೇಳಿ, ಬರೀ ಬುಕ್ಸ್ ಕೊಡೋದು ಅಷ್ಟೇ ಅಲ್ಲ, ಮೆಟೀರಿಯಲ್ಸ್ ಕೊಡೋದು ಅಷ್ಟೇ ಅಲ್ಲ, ನಿಮ್ಗೆ ಪೂರಕವಾಗಿ ಓದಲಿಕ್ಕೆ ಸಪೋರ್ಟ್ ಮಾಡೋ ಅಂಥದ್ದು, ಜೊತೆಗೆ ಹೆಲ್ತ್ ಕ್ಯಾಂಪ್. ಎಲ್ಲರಿಗೂ ಕೂಡ ಹೆಲ್ತ್ ಇವತ್ತು ಬಹಳ ಮುಖ್ಯ, ಅಂದರೆ ಆರೋಗ್ಯ ತುಂಬಾನೇ ಮುಖ್ಯ. ಇವತ್ತು ಎಷ್ಟು ಕೇರ್ಫುಲ್ ಆಗಿರ್ತೀವೋ, ಎಷ್ಟು ಚೆನ್ನಾಗಿರ್ತೀವೋ, ನಾವು ತಿಂತಕ್ಕಂಥ ಫುಡ್ ಇರ್ಬೋದು, ಇನ್ನೊಂದಿರ್ಬೋದು, ಅದೆಲ್ಲದೂ ಕೂಡ ತುಂಬ ಮುಖ್ಯ. ಸೊ ಹಾಗಾಗಿ ಹೆಲ್ತ್ ಕ್ಯಾಂಪ್ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಮಾಡುವಂಥದ್ದು, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥದ್ದು, ಆರೋಗ್ಯ ಸುಧಾರಿಸೋದ್ರಲ್ಲಿ ಆ ಎಲ್ಲ ಒಂದು ಇಂಟೆನ್ಷನ್ ಇಟ್ಕೊಂಡು, ಅಂದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ಯಾಕೆಂದ್ರೆ ಅವ್ರು ಚೆನ್ನಾಗಿ ಕಲ್ತಿದ್ದಕ್ಕೆ ಕೈಲಾದಷ್ಟು ಸಹಾಯವನ್ನ ಮಾಡ್ತೇನೆ. ಅದು ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ ಒಂದು ಸಹಾಯವನ್ನ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು, ಸದುದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಒಂದು ಪ್ರೀತಿ ಆರೈಕೆ, ನಮ್ಮೆಲ್ಲರ ಇಡೀ ಪೋಷಕರ, ನಿಮ್ಮ ಮತ್ತೆ ಎಲ್ಲರ ಒಂದು ಪ್ರೀತಿ ಆರೈಕೆ ಅವ್ರ ಮೇಲೆ ಇರಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಚಿಕ್ಕದಾದಂತಹ ಅಥವಾ ನಮಗೆ ದೊಡ್ಡದಾದಂತಹ ಒಂದು ಸಪೋರ್ಟಿವ್ ಮಾಡಿದ್ರಿಂದ ನಮ್ಮ ಶಾಲೆಯ ಮಕ್ಕಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೋಡಿ, ಈ ಮೊಟ್ಟೆ ಕೊಡ್ತಾ ಇದಾರಲ್ಲ, ನಿಮ್ಗೆ ಮೊಟ್ಟೆ ಕೊಡ್ತಾ ಇದೀವಾ? ವಾರಕ್ಕೆ 2 ಮೊಟ್ಟೆ ಎಲ್ಲ ಕೊಡ್ತಾ ಇದೀವಲ್ಲ, ಅದನ್ನ ಈಗ ಸರ್ಕಾರ ಕೊಡ್ತಾ ಇದೆ. ನೆಕ್ಸ್ಟ್ 3 years 3 ವರ್ಷಕ್ಕಾಗುವಷ್ಟು, ಅಂದ್ರೆ ಪ್ರತಿ ವಾರ 4 ಮೊಟ್ಟೆ ತರ 1,500 ಕೋಟಿಗಳನ್ನ ಅಜಿಮ್ ಪ್ರೇಮ್ಜಿ ಅನ್ನುವಂತಹ ಕೈಗಾರಿಕೋದ್ಯಮಿ, ಅಂದ್ರೆ ಬಡ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ಸದುದ್ದೇಶವನ್ನ ಮಾಡಿದ್ದಾರೆ. ಅವರು ಮಾತು ಕೊಟ್ಟಿದ್ದಾರೆ. ಎಷ್ಟು ಹೇಳಿ, 1,500 ಕೋಟಿಗಳಷ್ಟು ಸಹಾಯಧನದ ರೂಪದಲ್ಲಿ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಒಂದು ಪ್ರೀತಿ ಆರೈಕೆ ಅವ್ರ ಮೇಲೂ ಕೂಡ ಇರಲಿ. ಹೀಗೆ ಬಡ ಮಕ್ಕಳಿಗೆ ಅಥವಾ ಎಲ್ಲ ಮಕ್ಕಳಿಗೆ, ಹಳ್ಳಿಯ ಜನಗಳು ಉದ್ಧಾರಕ್ಕೆ ಆ ರೀತಿಯಾದಂಥ ಎಲ್ಲರೂ ಕೂಡ ಸಹಾಯಸ್ತ ನೀಡಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಆಶಿಸ್ತಾ, ದೇವರು ಅವರಿಗೆ ಆರೋಗ್ಯ, ಆಯುರಾರೋಗ್ಯ ಎಲ್ಲವನ್ನೂ ಕೂಡ, ಐಶ್ವರ್ಯ ಮತ್ತು ಆರೋಗ್ಯ ಎಲ್ಲವನ್ನೂ ಕೊಡಲಿ ಅನ್ನುವಂತಹ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಈ ಕಾರ್ಯಕ್ರಮದ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ ಖುಷಿಗೆ ನೀವು ಚೆನ್ನಾಗಿ ಬರೀಲಿ, ಓದ್ಲಿ, ಚೆನ್ನಾಗಿ ಕಲೀಲಿ, ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ಆ ಮೂಲಕ ಚೆನ್ನಾಗಿ ದುಡಿಲಿ, ದುಡಿದು ಚೆನ್ನಾಗಿ ದೇಶ ಉದ್ಧಾರ ಮಾಡ್ಲಿ, ನಿಮ್ಮ ಮನೆ ಉದ್ಧಾರ ಮಾಡ್ಕೊಳ್ಳಿ ಅಂತ ಒಂದು ಸದುದ್ದೇಶದಿಂದ ನಿಮ್ಮೆಲ್ಲರಿಗೂ ಕೂಡ ಬರೆಯುವಂತ ಉಪಕರಣಗಳು, ಎಕ್ಸರ್ಸೈಸಸ್ ಇದೆ, ಪೆನ್ಸಿಲ್ಸ್ ಇದೆ, ಪೆನ್ಗಳಿದೆ. ಬಾಚಿನಿ ರವಿ, ನಮ್ಮಪ್ಪ ಎಷ್ಟು ಸಲ ಹೇಳಿದ್ರು ತಂದ್ಕೊಟ್ಟಿಲ್ಲ ಸಾ ಎಕ್ಸರ್ಸೈಸ್ ಮುಗಿಬೇಕು ಸರ್, ಮುಗಿಯೋದಕ್ಕೆ ಮುಂಚೆ ಅಡ್ವಾನ್ಸ್ ಇಟ್ಕೊಳ್ಳೋರು ಕೇಳಲ್ಲ. ಒಂದು ಕೊಡುಗೆಯನ್ನ ನೀಡಿದಂತಹ ಗೋಪಿಯವರು ಮಕ್ಕಳು ಮತ್ತು ಈ ಶಾಲೆಯನ್ನ ಕುರಿತು ಅವರ ಇವತ್ತಿನ ಒಂದು ಅನಿಸಿಕೆಯನ್ನ ಮಾತಾಡಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾರೆ. ನಂದು ಕೆಲಸನ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಮ್ದು ಬಂದ್ಬಿಟ್ಟು ನೆಕ್ಸ್ಟು ಪ್ರತಿ ಒಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಏನಿದೆ ಅದನ್ನ ಪ್ರತಿ ಓವರಾಲ್ ಕರ್ನಾಟಕಕ್ಕೆ ಕೊಡಬೇಕು ಅನ್ನೋ ಆಸೆ ನಂಗೆ ತುಂಬ ಇದೆ. ಅದು ಬಿಟ್ಟರೆ ನಾನು ಓವರಾಲು ಒಂದು ಕರ್ನಾಟಕದಲ್ಲಿರುವಂಥ ಗೌರ್ಮೆಂಟ್ ಸ್ಕೂಲ್ಗಳೇನಿದೆ ಎಲ್ಲ ಕಡೆಗೆ ಹೋಗ್ಬಿಟ್ಟು ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕಂತ ಇದೆ. ಮೇನು ಐ ಟೆಸ್ಟ್ ಮತ್ತು ಹೆಲ್ತ್ ಕ್ಯಾಂಪ್ಗಳು ಬರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು PUC ತನಕ ಎಲ್ಲರಿಗೂ ಮಾಡಬೇಕನ್ನೋ ಆಸೆ ಇದೆ. ಅದನ್ನು ಶುರು ಮಾಡ್ತಾ ಇದ್ದೀವಿ. ಅದು ಇಲ್ಲಿಂದ ನಂದೇನಂದರೆ ನಾನು ಹುಟ್ಟಿದ್ದಿಲ್ಲೇ, ನಾನು ಬೆಳೆದಿದ್ದಿಲ್ಲೇ, ನಾನು ಓದಿದ್ದಿಲ್ಲೇ, ಇಲ್ಲಿಂದ ಶುರು ಮಾಡ್ಬೇಕಂತ ಶುರು ಮಾಡ್ಕೊಂಡಿದ್ದೀನಿ. ಅಷ್ಟೇ, ಒಬ್ಬೊಬ್ರು ಹೋಗ್ತಾರಲ್ಲ ಸರ್. 240 ನಿಮಗೆ ಅದು ಮತ್ತು ಆರು BP ನಾರ್ಮಲ್ ಇದೆ. ದೊಡ್ಡ ಸ್ವಲ್ಪ ರೈಸ್ ಕಮ್ಮಿ, ಬಟ್ ತಲೆ ಸುತ್ತ ಆ ಥರ ಏನು ಬರ್ತಿಲ್ಲ. ಆ ಥರ ಅನಿಸಿದ್ರೆ ಇನ್ನೊಂದ್ಸಲ BP ಚೆಕ್ ಮಾಡಿಸ್ತು. 90/60 ಇದೆ. ಸುಜಾತಾ
ಜೀವನ್ ಬಂದ ನೋಡಿ ತನಕ ನಾರ್ಮಲ್ ಜೀವನ್ ಕಮ್ಮಿ ಆಗ್ತಿದೆ ಸ್ವಲ್ಪ ಲೋ ಬಿ ಪಿ ಏನ್ ಬಿಡುತ್ತೆ. ನಿಮ್ಗೆ ಬೇಕಾ ಜೀವನಿಗೆ ಏನಾದ್ರು ಕೊಡ್ಸಿ ಸರ್ ಎಂತದು ಸಂಜೆ 7 ಗಂಟೆ ಆಗೇ ಹೋಯ್ತು. ಟೈಮ್ ಆಗಿದೆ ಗೊತ್ತಾಗಿಲ್ಲ ಇವತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಆಲ್ ಲವ್ ಯು. ಇನ್ಸ್ಟಾಗ್ರಾಮ್ನ ಯಾವ ಲೆವೆಲ್ಗೆ ಯೂಸ್ ಮಾಡ್ಕೊತಿದ್ದಾರೆ ಜನ ಅಂದರೆ, ಪಾಪ ಅವ್ರನ್ನ ನೀವು ಮೆಸೇಜ್ ಮಾಡಿದ್ದಾರೆ, 100 ರೂಪಾಯಿ ಬೇಕಂತೆ ಹಾಕೋಣ ಅಂದರೆ, ಇಲ್ಲ ಅವ್ನಿಗೆ ಎಣ್ಣೆ ಕುಡಿಯೋಕೆ ದುಡ್ಡು ಬೇಕಂತೆ, 500 ರೂಪಾಯಿ ಬೇಕಂತೆ ಹಾಕೋಣ. ಸುಮ್ಮನೆ ಬಿಟ್ಟು ಬಿಲ್ಡಪ್ಗಳು. ಅದಾಯ್ತಾ, ನೆಕ್ಸ್ಟು ನಾನು ಅಷ್ಟು ಕಡೆಗೆ ದುಡ್ಡು ಇಟ್ಟಿದ್ದೀನಿ, ಇಷ್ಟು ಕಡೆಗೆ ದುಡ್ಡು ಇಟ್ಟಿದ್ದೀನಿ, ನಾನು ಯಾರು ಫಾಲೋ ಮಾಡ್ತಿಲ್ಲ. ಏನು ಗುರು ನಿಮ್ಮ ನಾಟಕಗಳು, ಯಪ್ಪ ಇದೇನಪ್ಪ ಇವನು ಇಂಡಿಪೆಂಡೆನ್ಸ್ ಡೇ ಮುಗ್ದಲೆ ಒಂದಿನ ಆಯಿತು ಇವಾಗ ಆಗ್ತೇನೆ ವಿಡಿಯೋನ ಅಂತ ಅಂದ್ಕೋಬೇಡಿ. ಎಡಿಟಿಂಗ್ಗೆ ಟೈಮ್ ತೊಗೊಳುತ್ತೆ. ಅದು ಎಫರ್ಟು ಅಷ್ಟೇ ಹಾಕಿರ್ತೀವಿ, ಅದಕ್ಕೆ ಎಡಿಟಿಂಗು ಅಷ್ಟೇ ಟೈಮ್ ತೊಗೊಳುತ್ತೆ. ಸ್ವಲ್ಪ ಕೋಪ್ರೇಟ್ ಮಾಡಿ. ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.